ಒಂದು 2 ಎಕ್ಸಾಮ್ ಬರ್ತಿದ್ದಷ್ಟ ಒಂದು ಎಕ್ಸಾಮ್ ಮುಗಿತದೆ, ಅದಕ್ಕೆ ಸ್ವೀಟ್ ಕೊಡ್ತಾರೆ. ಅಕ್ಕ ನಿನ್ನೆ ನಾನು ಪೋಲ್ ಹಾಕಿದ್ನಲ್ಲ ಓಮ್ ಟು ಯು ಲೈಕ್ ಮೋರ್ ಅಂತ, ಚಿರೋ ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಓಟ್ ಹಾಕೋ ಮಚ್ಚ ಅಂತಿದ್ನ. +20 2090 +10 3000. ನಮ್ಮ ಅಮ್ಮ ಈಗ ನಿಂತ್ಕೊಂಡಾಗಲ್ಲ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಅದಕ್ಕೆ ಲೇಸ್ ಕಟ್ತವನೆ. ಡ್ಯಾಡಿ ಅವ್ರ ಅಪ್ಪ ಬಂದಿದ್ಕೆ ತಗೊಂಬರ್ತಾನೆ, ಇಲ್ಲ ಅಂದ್ರೆ ತರ್ತಾನೆ ಇರ್ಲಿಲ್ಲ. ನೀನ್ ಬಂದಾಗ್ಲೇ ನಿನ್ ಕೈಲೇ ಮಾಡಿಸ್ಬೇಕು ಅನ್ನೋ ಹಠ ಛಲದಲ್ಲಿ ಮಾಡಿದಿರೋದು. ಹಾಯ್ ಹಲೋ ನಮಸ್ತೆ ಗೈಸ್. ಸಮಾಧಾನ ಮಾಡ್ಕೋ, ರಿಲ್ಯಾಕ್ಸ್. ವೆಲ್ಕಮಿಂಗ್ ಕೊಡಕ್ಕೆ ಆಗಿಲ್ಲ, ಘಾಟ್ ಹೊಡ್ಸ್ಬಿಟ್ರು ನಮ್ಮಮ್ಮ. ಉಪ್ಪಿನಕಾಯಿ ಮಾಡ್ತಾರೆ. ಯಪ್ಪ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ. ಇಲ್ಲಿ ನಮ್ಮಮ್ಮ ಹಬ್ಬಕ್ಕೆ ಪ್ರಿಪೇರಿ ಮಾಡ್ಕೋತಾರೆ. ಅಂದ್ರೆ ಇದ್ ನೋಡಿ, ಎಲ್ಲ ಮನೆ ಪೂರ್ತಿ ಏನೇನೈತೋ ಎಲ್ಲ ಪೂರ್ತಿ ಗೂಡ್ಸಿ ಗುಂಡಾಂತರ ಮಾಡ್ಬಿಟ್ರ ನಮ್ಮಮ್ಮ. ಮಧು, ವಾಟ್ ಮಧು? ಹೋಗ್ ಮಧು, ಸುಮ್ನೆ ಹೋಗ್ ಮಧು, ನನ್ಗೆ ಸೈಕ್ ಮಾಡ್ಬಿಡ ಗುರು, ಸೈಕ್ ಮಾಡ್ಬಿಡ ಗುರು. ಆಫ್ ಮಾಡು. ಅವ್ರು ಅಲ್ಲಿಂದ ವೈರ್ ತಗೊಂಡವ್ರ, ಅದೇನ್ ಕೇಳ್ಬೇಕಲ್ಲ ಈಗ ನೋಡಿ. ಕರೆಕ್ಟ್. ಇದು ಯಾವ್ದು? ಇದು ಯಾವ್ದ್ರದ್ದು? ಅದೇ ನಿಂದು ವೈಫೈ. ಬೆಂಕಿ ಮತ್ತೆ ಸರಿಪಾ ಇದು ಅಲ್ವಾ? ಕರೆಂಟ್ ಆಫ್ ಮಾಡಿ ಎಲ್ಲಾನು, ಎಲ್ಲ ಕರೆಂಟ್ ಆಫ್ ಮಾಡಿ. ವೈಫೈ ಅದೆಲ್ಲ ಆಫ್ ಮಾಡ್ಬಿಡೋದು. ಎಲ್ಲಾನು ಆಫ್ ಮಾಡ್ಬಿಟ್ವಿ. ಅದು ಮೇಲ್ಗಡೆ ನಮ್ಗೆ ಗೊತ್ತಿಲ್ಲ. ಇದು ಯಾವ್ದು ವೈಫೈದ? ಅದು ವೈಫೈದ? ಇನ್ನೇನೋ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು, ಬೆಂಕಿ ಎತ್ಕೋತಿತ್ತು. ಅಲ್ಲಿ ಓಪನ್. ಓ, ಅಲ್ಲಿ ಓಪನ್ ಆಗ್ಬಿಟ್ಟೈತೆ. ಇಲ್ಲಿ ಅಪ್ಪಂಗೆ ಇನ್ಫಾರ್ಮ್ ಮಾಡ್ತಾ ಹಿಂಗ ಆಗ್ಬಿಟ್ಟೈತೆ ಅಂದ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ನಿಜ ಅಲ್ಲೆಲ್ಲ ಫುಲ್ 2 ಕಿಟಕಿನೂ ಒರೆಸ್ದೆ. ಇವತ್ತು ಆ ಕಿಟಕಿ ಒರ್ಸೋಣ ಅಂತ, ಕಂಬಿ ಒರ್ಸೋಣ ಅಂತ ಹೋಯ್ತಿದ್ನಲ್ಲಪ್ಪ. ಸುದೀ ಖಂಡಿತ ಅದ್ ಬೇಡ ನಮ್ಗೆ. ಅದು ಬೇಡ ಅಲ್ಲ, ವೈರ್ ಲೂಸ್ ಆಯ್ತು. ಅದು ಟೈಟ್ ಆಗಿ ಕಟ್ಬಿಟ್ಟವ್ರಲ್ಲ, ಸೊ ವೈರ್ ಕಟ್ಟಾಗ್ಬಿಟ್ಟೈತೆ. ಗೈಸ್, ನಾನಿವಾಗ ಹೊರಗಡೆ ಹೋಗ್ಬೇಕು ಅಂತ ಇದ್ದೆ. ಬಿಕಾಸ್ ನಮ್ಮ ಕಾರ್ಕಿದು ಆಟೋಮೆಟಿಕ್ ರಿಮೋಟ್ ಇದೈತಲ್ಲ, ಇವೆರಡು ವರ್ಕ್ ಆಗ್ತಿಲ್ಲ. ಸೊ ಎರಡು ಕೂಡ ವರ್ಕ್ ಆಗ್ತಿಲ್ಲ. ನಮ್ಮಪ್ಪ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು 2,500 ರೂಪಾಯಿನ ಕೊಟ್ಟು ರೆಡಿ ಮಾಡಿಸ್ಕೊ ಬಂದವ್ರೆ. ಬಟ್ ಆದ್ರೂ ಕಾರಲ್ಲಿ ವರ್ಕ್ ಆಗ್ತಿಲ್ಲ. ಇವಾಗ ಹೋಗ್ಬಿಟ್ಟು ಅದೇನಂತ ಚೆಕ್ ಮಾಡಿಸ್ಕೊಂಬರೋಣ ಅಂತ ಇನ್ನೇನೋ ಹೋಗ್ತಿದ್ದೆ. ನೋಡಿ ಎಂತ ಅದೃಷ್ಟ. ಇನ್ನು ನಾನು ಅಕಸ್ಮಾತ್ ಹೋಗೋದಾದ್ಮೇಲೆ ನೀನ್ ಗಾಬರಿ ಬಿದ್ದು ಅದು ಇದು ಓಡಿ ಎದ್ದು ಬಿದ್ದು, ಯಪ್ಪ ನಾನು ಇದ್ದೀನಿ ಕಣ ಮನೆ ಜೊತೆಗೆ. ಗೈಸ್, ಅದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆ ವೈರು ಅಂದ್ರೆ ಆಕ್ಟ್ ಫೈಬರ್ ಅವರು ಬರ್ತಾರೆ. ಸೊ ನೋಡಿ, ಈ ತರ ಟೈಟ್ ಕಟ್ಟಿದಾರಲ್ವಾ, ಸೊ ಅದಕ್ಕೋಸ್ಕರ ಅದು ಹಂಗೆ ಕಟ್ಟಾಗಿರೋದು. ಆದ್ರೂ ಗೈಸ್ ಜಸ್ಟ್ ಮಿಸ್ಸು. ಅಂದ್ರೆ ಅದಿನ್ನೇನೋ ನಾವೇನಾದ್ರೂ ಆಫ್ ಮಾಡಿಲ್ಲ ಅಂದಿದ್ರೆ ಪಕ್ 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 ಅಂತ ಸೌಂಡ್ ಬಂದು ಆಲ್ಮೋಸ್ಟ್ ಹೊಗೆ ಬರೋ ಥರ ರೆಡಿ ಆಗ್ಬಿಟ್ಟಿತ್ತದು. ಸದ್ಯಕ್ಕೆ ಬರೋ ಕನೆಕ್ಷನ್ ಎಲ್ಲ ಆಫ್ ಮಾಡಿದ್ದೆ. ಆ್ಯಂಡ್ ಇನ್ನೊಂದೇನಂದ್ರೆ, ನಮ್ಮದೇ ಮೇಯ್ನ್ ಹೆಡ್ಡು ಅಂದರೆ ನಮ್ಮದೇ ಕನೆಕ್ಷನಿಂದ ಒಂದು ಬಾಕ್ಸ್ ಆ್ಯಕ್ಟ್ ಫೈಬರಲ್ಲಿ ಹೆಂಗಂದ್ರೆ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಿಗೆ ಒಂದು ಫಸ್ಟ್ ಒಬ್ರಿಗೆ ಮನೆ ಕನೆಕ್ಷನ್ ಕೊಡ್ತಾರೆ. ಆ ಕನೆಕ್ಷನ್ ಕೊಟ್ಟಾದ್ಮೇಲೆ ಅಲ್ಲಿಂದ ಎಲ್ಲ 10 ಮನೆ ಕೂಡ ಅದೇ ಬಾಕ್ಸ್ ಹಾಕ್ತಾರೆ. ಸೊ ನಮ್ಮದು ಆಫ್ ಮಾಡಿದ್ರೆ ಸೊ ಎಲ್ಲರದ್ದು ಆಫ್ ಆದಂಗೆ ಆ ಥರ. ಸೊ ನಮ್ಮದೇ ಫಸ್ಟ್ ಬಾಕ್ಸ್ ಇದ್ದಿದ್ದು, ನಾವು ಹಾಕ್ಸ್ಕೊಂಡು ನಮ್ಮದೇ ಫಸ್ಟ್ ಬಾಕ್ಸ್ ಇದ್ದಿದ್ದು. ಸೊ ಇವಾಗ ಅದೊಂಚೂರು ವೈರ್ ಕಟ್ಟಾಗಿದ್ದಕ್ಕೆ ಹಾಕ್ಸ್ಕೊಬಿಡ್ಬೇಕಿಲ್ಲ ಅಂದರೆ ಅವರು ಬರೋಷ್ಟಲ್ಲಿ ಇವಾಗ ಹೋಗ್ಬಿಟ್ಟು ನನ್ನ ಕಾರ್ಕಿ ಏನಿದೆಯೋ ಅದನ್ನ ನೀಟಾಗಿ ಸರಿ ಮಾಡಿಸ್ಕೊಂಡು ಬಂದ್ಬೇಡ ಅಂತ ಹೋಗ್ತಾ ಇದ್ದೀನಿ. ಬಿಕಾಸ್ ಅವ್ರು ಒಂಚೂರು ಲೇಟಲ್ಲ ಬರೋದು. ಅದಕ್ಕೆ ಬನ್ನಿ, ನಾವು ನಮ್ಮ ಸೆಲೋ ರೇಖರಲ್ಲಿ ಹೋಗ್ತಾ ಇರೋದು. ಏನಾಗೈತೆ ನಮ್ಮ ಕಾರಿಗೆ ಗೊತ್ತಿಲ್ಲ. ನೋಡಿ, ವರ್ಕೇ ಆಯ್ತಿಲ್ಲ. ನನ್ನ ನಂಡಿಡಕ್ಕಾಯ್ತಿಲ್ಲ ಇಲ್ಲಿ, ಅಷ್ಟು ಸುಡ್ತೈತೆ. ಈ ಸದ್ಯಕ್ಕೆ ಇಲ್ಲಿ ಹೆಂಗೋ ತಣ್ಣಗಿತ್ತು, ಒಂಚೂರು ಕುತ್ಕೊಂಡಿದ್ದೀನಿ. ಸೈಡಲ್ಲಿ ಸುಡ್ತಾ ಕೂತೈತೆ. ಯಪ್ಪ ನೋಡಿ, ಸ್ಟೇರಿಂಗ್ ಎಷ್ಟು ಸುಡ್ತೈತೆ. ಏನು ಬಿಸಿಲು ಗುರು, ಅವೇ ಹೊಡಿತೈತೆ. ಬಾಲೆ ಎಸಿನೂ ವರ್ಕ್ ಆಯ್ತಿಲ್ಲ ನಮ್ಮ ಕಡೆಗೆ, ಎಸಿನೂ ಸಪೋರ್ಟ್ ಕೊಡ್ತಿಲ್ಲ. ಗೈಸ್, ನಾನು ಮುಂಚೆ ಓದ್ ಬ್ಲಾಗಲ್ಲಿ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ, ನಾನು ಈ ವರ್ಷದಲ್ಲಿ ಒಂದು ಕಾರ್ ತಗೋಬೇಕು ಅಂತ ಅನ್ಕೊಂಡೆ. ಸೊ ಕೇಳಿದ್ದೆ ನಿಮ್ನ ಯಾವ ಕಾರ್ ತಗೋಬಹುದು ಅಂತ. ಅದರಲ್ಲಿ ಒಬ್ರು ವೋಟ್ ಫಾರ್ ಫಾರ್ಚುನರ್ ಕಾರ್ ಅಂತ ಹಾಕಿದ್ದಾರೆ. ಫಾರ್ಚುನರ್ ಕಾರ್ ತಗೊಳ್ಳೋಷ್ಟು ಇಲ್ಲ ನನ್ನ ಹತ್ರ. ನಮ್ದು ಏನಿದ್ರು ನಾನು ನೋಡಬೇಕು ಅಂತ ಇದ್ರೆ
ಒಂದು 20 to 30 lakhs ಒಳಗಡೆ ನೋಡಬೇಕು, ಆ ಥರ ಇರೋ ಕಾರ್ಗಳೇ ನೋಡಬೇಕು. ಸೊ ಆ ಒಂದು ರೇಂಜ್ಗೆ ಇನೋವಾ ಕ್ರಿಸ್ಟಾನು ಗುಡ್. ಅಂದರೆ ಒಂದಿನ ಯಾವಾಗ ತಗೊಳ್ಳೋಕ್ಕೆ ಡಿಸೈಡ್ ಆಗ್ತೀವೋ ಅವತ್ತೆಲ್ಲನೂ ಟ್ರಯಲ್ ಅಂತೀನಿ, ಏನು ಗುರು ಟೆಸ್ಟ್ ಡ್ರೈವ್ ಮಾಡ್ತೀನಿ. ಸೊ ಇವಾಗ ಆ ಒಂದು ರೇಂಜಲ್ಲಿ ಯಾವ ಕಾರು ಸಖತ್ತಾಗಿದೆ, ಯಾವುದು ಕಂಫರ್ಟಬಲ್ ಆಗಿದೆ ಫ್ಯಾಮಿಲಿಗಂತ, ಸೊ ಯಾವ್ದು ಚೆನ್ನಾಗಿದೆ ಅಂತ ಕಾಮೆಂಟ್ ಹಾಕಿ ಗೈಸ್. ಇನ್ನೊಂದ್ಸಲಿ ಕೇಳ್ತೀನಿ, ಕಾಮೆಂಟ್ ಹಾಕಿ ಒಂಚೂರು ಕಾರ್ಗಳನ್ನ ಮೆನ್ಷನ್ ಮಾಡಿ. ಕಾರಲ್ಲಿ ನನಗೆ ಯಾವ್ಯಾವ ಥರದಂತ ನನಗೆ ಐಡಿಯಾ ಇಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನಿಮಗೆ ಯಾವ್ದು ಗೊತ್ತು, ಫ್ಯಾಮಿಲಿಗೆ 7 ಸೀಟರ್ ಇರಬೇಕು. ಸೊ ನೋಡಿ ಯಾವ್ದು ನಿಮಗೆ ಅನ್ಸುತ್ತೋ ಕಾಮೆಂಟ್ ಹಾಕಿ ಗೈಸ್. ಬಂದೆ ಇವಾಗ ಅವ್ರು ಚೆಕ್ ಮಾಡ್ತಾರೋ ಒಳಗಡೆ ಏನಾಗೈತೆ ಅಂದ್ಬಿಟ್ಟು, ನೋಡೋಣ ನಮ್ಮ ಕಾರ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು. ನಮ್ಮ ಕಾರಲ್ಲಿ ಇಲ್ಲೊಂದು ಬಟನ್ ಐತಂತ ನನಗೆ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಯ್ತಿರೋದು. ಕಾರ್ ಬಗ್ಗೆ ಒಂಚೂರು ತಿಳ್ಕೊಬೇಕಿಲ್ಲ ಅಂದರೆ ಕಷ್ಟ. ವರ್ಕ್ ಆಯ್ತು ಗುರು, 2 ಆಯ್ತಾ? ಆಯಿತು. ಅದು ಏನು ಮಾಡಿದ್ರೋ ಗೊತ್ತಿಲ್ಲ, ಬಂದರು ಟಕ್ ಟಕ್ ಅಂತ ಮುಗಿಸಿದ್ರು ಮುಗ್ದೆ ಹೋಯ್ತು. ಮೋಸ್ಟ್ಲಿ ಈ ಬಟನ್ನು ನನಗೆ ಗೊತ್ತಿದ್ದಿದ್ರೆ ನಾನೇ ಮಾಡ್ಬಿಡ್ತಿದ್ದೆ ಅನಿಸ್ತೈತೆ ನನಗೆ. ಬಂದರು ಬಟನ್ ಒತ್ತಿದ್ರು ಟಕ್ ಟಕ್ ಅಂತ ಓ ಮೈ ಗಾಡ್ ಗುರು. ಗೈಸ್ ಇಲ್ಲೊಂದು ಬಟನ್ ಐತಿರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಸೆಲೋರಿಯಾ ಕಾರ್ ಇರೋರಿಗೆ ಇಲ್ಲೊಂದು ಬಟನ್ ಇರುತ್ತೆ, ಇದನ್ನ ಯೂಸ್ ಮಾಡ್ಬೋದು ಇದನ್ನ. A few moments later. ಗೈಸ್ ಬಂದ ಮನೆಗೆ, ಓ ಅಲ್ಲಲ್ಲಲ್ಲಲ್ಲಲ್ಲೇ ನೋಡು ನೀನಿಲ್ಲಿ. ಝೋಡಿಯೋದಲ್ಲಿ ಕೊಡ್ಸಿರೋ ಬಟ್ಟೆ ಟಿ ಶರ್ಟ್ ನ ಹಾಕೊಂಡು ಮಿಂಚ್ತಾ ಇರೋದು ನೋಡಿ. ಇದು ಶೂ ಹಾ. ಓ ನೀನ್ ಸ್ಲಿಪ್ಪರ್ ಎಲ್ಲ ತಗೊಂಡಿದ್ದು? ಸ್ಲಿಪ್ಪರ್ ಮುಂದೆ ಬೈಲಿ. ಇಲ್ಲಿ ನೋಡಮ್ಮ, ರೆಡ್ ಹಾಕೊಂಡಿರೋದು ಮುಖಕ್ಕೆ, ಸ್ಟೈಲು ಶೋಕಿ ಬೇರೆ ನೋಡು. ಚೆನ್ನಾಗೈತೆ. ಚೆನ್ನಾಗಿಲ್ಲ ಅಂದಿದ್ರೆ ನಾನೇ ಹೋಗ್ಬಿಟ್ಟು ಮಕ್ಕ ತೊಳಸ್ತಿದ್ದೆ. ಇವಾಗ ಚೆನ್ನಾಗೈತೆ, ಕರೆಕ್ಟಾಗಿ ಹಾಕೋ ಬಂದವಳು ಇವತ್ತು. ನೋಡು ಕರೆಕ್ಟಾಗಿ ಇವತ್ತು ಒಳ್ಳೆ ಹೀರೋಯಿನ್ ಥರ ಕಾಣ್ತಿದ್ದೆ. ಇಷ್ಟು ದಿನ ಡಬ್ಬ ಥರ ಇದೆ. ಇರಲಿ ಗೈಸ್, ಇವತ್ತು ಅಪ್ಪು ಸರ್ ಅವರ ಬರ್ತಡೇ ಅಲ್ವಾ, ಸೊ ಅದಕ್ಕೆ ಒಂದು ಡ್ಯಾನ್ಸ್ ಮಾಡೋಣ ಅಂತ ನಾನು ನಮ್ಮ ಛೋಟ ಮರಿ ಈಗ ಮಾಡಬೇಕು. ಆ್ಯಂಡ್ ಇನ್ನೊಂದೇನಂದರೆ ನಮ್ಮ ಛೋಟ ಮರಿ ಸಿಂಗಲ್ ಆಗಿ ಮಾಡಲಿ ಅಂತ ಇದ್ದೀನಿ. ನೆಕ್ಸ್ಟ್ ಚಿರು ಬರಲಿ, ಅವ್ನು ಬಂದಮೇಲೆ ಯೋಚನೆ ಮಾಡುವ. ಈ ಕಡೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತೈತೆ, ಆ ಕಡೆಯೇ ಸರಿಯಾಗಿ ಗೊರಕೆ ಹೊಡಿತಾ ಕೂತವನಣ್ಣ. ಎಬ್ಬರಿಸ್ಬಿಟ್ಟು ಕೆಳಗಡೆ ಕರ್ಕೊಂಬರ್ಬೇಕು ಇವಾಗ. ಏನ್ಲೆ ಮಗ ಗೊರಕೆ ಹೊಡಿತಿದ್ದೀನಲ್ಲೇ ಅಪ್ಪ, ಇಂಥವೇ ನೋಡು. ಹೋಗಿ ರೆಡಿ ಆಗ್ಬಿಡ್ ಬಾ. ನಿಮ್ಗೆ ಹೊಡೆಯೋದ್ರಲ್ಲ ಒಂಥರ ಮಜಾ. ಇಲ್ಲ ಇರಿ ನಿಮಿಷ, ಫೋನ್ ಬಂದೈತೆ. ಗೈಸ್ ನಮ್ಮಮ್ಮ ಸ್ವೀಟ್ ಕೊಡ್ತವ್ರೆ. ಏನಕ್ಕಂದ್ರೆ ಇನ್ನೊಂದು 2 ಎಕ್ಸಾಮ್ ಬರ್ದಿದ್ದ ತಕ್ಷಣ ಒಂದು ಎಕ್ಸಾಮ್ ಮುಗಿತದೆ, ಅದಕ್ಕೆ ಸ್ವೀಟ್ ಕೊಡ್ತವ್ರೆ. ಅಯ್ಯ ಕರ್ಜಿಕಾಯಿ ಕಣ, ಕರ್ಜಿಕಾಯಿ ಅದು. ಗೈಸ್ ಈ ಚಿರು ಎಂತ ನನ್ನ ಮಗ ಅಂದ್ರೆ, ನಾನು ನಿನ್ನೆ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಇದನ್ನ ಹಾಕಿದ್ದೆ, ಓಮ್ ಡು ಯು ಲೈಕ್ ಮೋರ್ ಅಂತ ಹಾಕಿದ್ದೆ. ಇಷ್ಟು ಜನ ಹಾಕಿದ್ದೆ ಓಕೆನಾ. ಇವಾಗ ನಿನ್ನೆ ನೈಟ್ ಚಿರು ಏನು ಹೇಳ್ತಿದ್ದ, ಫ್ರೆಂಡ್ಸ್ ಫೋನ್ ಮಾಡ್ಬಿಟ್ಟು ಮಚ್ಚ ಇದು ಸುದೀಪ್ ಅಣ್ಣ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಅಲ್ಲಿ ವೋಟಿಂಗ್ ಲೈನ್ ಸ್ಟಾರ್ಟ್ ಆಗೈತೆ, ಅಲ್ಲಿ ನನ್ಗೆ ವೋಟ್ ಹಾಕೋ ಮಚ್ಚ ಅಂತ ಹೇಳ್ದ. ಅಷ್ಟು ಜನ ನಾನು ಫೋನ್ ಮಾಡ್ಬಿಟ್ಟು ಹಾಕ್ಸಿದ್ದೆ. ಅಲ್ಲ ಓಕೆ, ನನ್ಗೆ ಅಷ್ಟೇನಲ್ಲ, ನೀನು 10 ಜನ ಆದ್ರೂ ಹಾಕ್ಸು, ಇಲ್ಲ ಬರೀ 2 ಜನ ಆದ್ರೂ ಹಾಕ್ಸು, ಬಟ್ ಹೇಳ್ದಲ್ಲ ಅದು ಇಂಪಾರ್ಟೆಂಟ್. ಇವಾಗ ಗೊತ್ತಾಗ್ತೈತೆ. ಈಗ ಚಿರು ಹಾಕೋರೆಲ್ಲರೂ ಚಿರು ಫ್ರೆಂಡ್ಸ್ ಏನಾ ಗೊತ್ತಾಯ್ತಿಲ್ಲ ಗೈಸ್. ಆದ್ರೂ ಇದು ಫಸ್ಟ್ ಟೈಮ್ ಕೇಳಿದ್ದು. ಅವ್ರ ಅಮ್ಮಂಗ್ ಗೊತ್ತಂತೆ. ಬಾ ಫೋನ್ ಮಾಡೋದು ನಮ್ಮ ಅಮ್ಮ ಗೊತ್ತೇನೆ, ಫೋನ್ ಮಾಡಿ ಗೊತ್ತೇನಾ? 1,000 ರೂಪಾಯಿ ಬೆಚ್ಚ ಮಮ್ಮಿ ಹೂ ಅಂದ್ರೆ ಇರಿ ಆಯ್ತು ಕೇಳಿ, ಅದನ್ನು ಕನ್ಫರ್ಮ್ ಮಾಡ್ಕೊಂಬೇಡ. ಇರಿ ಗೈಸ್ ಅವ್ರ ಅಮ್ಮ ಕಾಲ್ ಮಾಡೋಣ. ಹಲೋ ಸುದೀಪಣ್ಣ ಕೇಳು. ಒಂದ್ ನಿಮಿಷ ಅಕ್ಕ, ನಿನ್ನೆ ನಾನು ಪೋಲ್ ಹಾಕಿದ್ನಲ್ಲ ಓಮ್ ಡು ಯು ಲೈಕ್ ಮೋರ್ ಅಂತ, ಚಿರು ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ಬಿಟ್ಟು ಓಟ್ ಹಾಕೋ ಮಚ್ಚ ಅಂತಿದ್ನಾ. ಕೇಳಿಸ್ಕೊಂಡ್ರ ಗೈಸ್, ಏನ್ ಮಾಡಕ್ಕಾಗಲ್ಲ. ಈಗ ಗೊತ್ತಾಗ್ತೈತಿ, ಈಗ ಅರ್ಥ ಮಾಡ್ಕೋಬೇಕು. ಒರಿಜಿನಲ್ ಒಂದು ಓಟ್ ಹಾಕಿ ಅಂತ ಹೇಳಿ ಒಬ್ಬಂಗೆ ಹೇಳಿದಾನೆ. ಓಕೆ ಒಂದು ಒಬ್ಬಂಗೆ ಹೇಳಿರೋದು 100 ಸಮ, ಅದು 100 ಜನಕ್ಕೆ ಹೇಳಿರೋ ಸಮ ಅದು. ಸರಿಯಾಗಿ ಆಯ್ತು ಗೈಸ್. ನೋಡಿದ್ರ, ಈಗ ನಾನು ಅನ್ಕೋಬೇಕು ಇವಾಗ, ಚಿರುನ ಇಷ್ಟಪಡೋರು ಎಷ್ಟು ಜನ ಆಗ್ತವ್ರೆ, ಇಲ್ಲ ಅವ್ರ ಫ್ರೆಂಡ್ಸ್ ಹೇಳಿಸ್ಬಿಟ್ಟು ಇವ್ನು ಎಷ್ಟು ಜನ ಹಾಕ್ಸ್ತವನೆ. ಇವತ್ ಗೊತ್ತಾಯ್ತದ ಅಸ್ಲಿ ಸತ್ಯ ಅಲ್ಲ, ಇದಾರೆ ಇಲ್ಲ ಅಂತಲ್ಲ, ಬಟ್ ಆದ್ರೂ ಈ ಮಾತನ್ನ ನೀವು ಕೇಳಿದ್ಮೇಲೆ ನಿಮಗೇನ್ ಅನ್ಸ್ತೈತೆ? ನನಗೇನು ಅನ್ಸ್ತೈತೆ, ನಿಮಗೇನ್ ಅನ್ಸ್ತೈತೆ? ಕಾಮೆಂಟ್ ಮಾಡಿ ಗೈಸ್.
ಗೈಸ್ ಇವಾಗ ಚಿರು ಎಕ್ಸಾಮ್ ಮುಗಿತೈತೆ, ನಮ್ ಚೋಟ ಮರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತೆ. ಏನ್ ಬರ್ದ್ರು ಬರ್ದಿಲ್ಲ ಅಂದ್ರೂ ಸಾಯಿಲ್ ಅಲ್ಲ, ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇಸ್ ದ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಬರ್ದಿದ್ಲು. ಆನ್ಸರ್ ಕ್ರೇಜಿಯಾಗಿ ಬರ್ದ್ಲು. ವಾಟ್ ಈಸ್ ದ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಅಂತ ಕ್ವಶನ್ ಎಷ್ಟು ಸಖತ ಬರ್ದು ಗೊತ್ತಾ? ಅದು ಮೂರೇನಲ್ಲಿ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಈಸ್ ಅ ಸಬ್ಸ್ಟೆನ್ಸ್ ಕಾಲ್ಡ್ ಸಾಲ್ಯುಬಲ್ ಸಬ್ಸ್ಟೆನ್ಸ್. ನಗದ್ ನೋಡು ಮಗ ಬರೆಯೋದ್ ಬರ್ದ್ಬಿಟ್ಟು ಎಲ್ಲ ಹಿಂಗೆ. ಇನ್ ಇವ್ನೇನ್ ಬರ್ದವನು ಅಲ್ಲ, ಇವ್ನ್ ಕನ್ನಡದಲ್ಲಿ ಎಸ್ಸೆ ಗಿಸ್ಸೆ ಕೊಟ್ಬಿಟ್ರೆ KGF ಸ್ಟೋರಿ ಬರ್ದ್ಬಿಡ್ತು. 8 ಎಷ್ಟು ಯಪ್ಪ ಅವೆಲ್ಲ ಬೇಡ, ಆಯ್ತು ಆರಾಮ ಕೊಡಿ. ಇರಿ 8+2 ಎಷ್ಟು? ಇಷ್ಟೊಂದೆಲ್ಲ ಯೋಚನೆ ಮಾಡ್ದ. ಸರಿ ಆಯ್ತಿರಪ್ಪ, ಒಂದ್ ನಿಮಿಷ ಒಂದ್ ನಿಮಿಷ. ಓಕೆ ಒಂದ್ ನಿಮಿಷ. 2000 + 10 ಎಷ್ಟು? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. 2000 + 10 12,000. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಪಾಸ್ ಆಗ್ತಾಳ. ಏನ್ ಇದು? 2000 + 10 ಎಷ್ಟು? 2010. 2000 + 30? 2030. 2030 ಸಾರಿ. 2000 + 10 ಎಷ್ಟು? 2010 + 30? 2040 + 30? 2080 70 ಸಾರಿ. + 20? ಎಷ್ಟು ನಾನು ಹಿಂದೆ ಹೇಳಿದ್ದು ಮರ್ತೋಗ್ಬಿಟ್ಟೆ. ಇರಿ ಒಂದ್ ನಿಮಿಷ, ನಾನು ಹೇಳ್ತೀನಿ ಒಂದ್ ನಿಮಿಷ. 2000 + 10 ಎಷ್ಟು? 2010 + 30? 2040 + 30? 2070 + 20? 2090 + 10? 3000. ಇದೇ ಬೇಕಿತ್ತು ನನಗೆ ಎಕ್ಸ್ಪೆಕ್ಟೆಡ್ ಆನ್ಸರ್ ಗೈಸ್. ಅಬ್ಬಬ್ಬಬ್ಬಾ ಕ್ಯಾಮತ್ತು. ಲೆಕ್ಕಾಚಾರ ಹಾಕು, ಕರೆಕ್ಟ್ ಆಗಿ ಲೆಕ್ಕಾಚಾರ ಹಾಕು. +10 3000. ಸರಿ ಹಾಕು, ಕ್ಯಾಲ್ಕುಲೇಟರ್ ಹಾಕು. ತುಂಬಾ ಚೆನ್ನಾಗಿ ಬರ್ದಿದ್ಯಾ ಮ್ಯಾಕ್ಸ್ ಅಂತ ಇವಾಗ ಗೊತ್ತಾಯ್ತದೆ ನನಗೆ. ಸಖತ್ತಾಗಿ ಬರ್ದಿದ್ಯಾ. cos θ = tan θ ಬರ್ದಾ ಇಲ್ವಾ? cos θ = tan θ ಬರ್ದಾ ಇಲ್ವಾ? ಇದೇಳು ಹೌದು. ನನಗೆ ಅವೆಲ್ಲ ಬೇಡ, ನನ್ನ ಪ್ರಶ್ನೆ ಒಂದೇ, ಬರ್ದಾ ಇಲ್ವಾ? ಸರಿ ಲೆಕ್ಕಾಚಾರ ಹಾಕು. ಇವರೆಲ್ಲ ನನಗೆ ಗೈಸ್ ಅದಲ್ಲ, ಅದ್ ಬಿಡ ಒಂದ್ ನಿಮಿಷ ಗೈಸ್. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಆನ್ಸರ್ ಇದು ಇವಳ ಬಾಯಲ್ಲಿ ಬರ್ಬೇಕು ಅಂತ. ನಾನೇನ್ ಅನ್ಕೊಂಡಿದ್ದೆ, ಚಿರು ಬುದ್ಧಿವಂತ, ಇವ್ನಿಗೆ ಮುಂಚೆನೆ ರೀಲ್ಸ್ ನೋಡಿರ್ತಾನೆ, ಗೊತ್ತಿರುತ್ತೆ ಅಂತ ಅನ್ಕೊಂಡೆ. ಇವನು ಇದ್ದೇನಾ? ಸರಿ ಹಾಕು. 2000 ಏನ್ರಿ? ಏನು ಏನ್ರಿ? ನಾವು ಆರ್ಯ ಭಟ್ಟ. ಇಲ್ಲ ಅವೆಲ್ಲ ಬೇಡ. 2100. ಈಗ ಹೇಳ್ತಿರೋದು ಏನ್ರಿ ನೀವೆಲ್ಲ 3000 ಅನ್ಬಿಟ್ಟಲ್ಲ. ಕ್ರೇಜಿ ಗುರು, ನೆಕ್ಸ್ಟ್ ಲೆವೆಲ್. ಬನ್ನಿ ಗೈಸ್ ವಿಡಿಯೋ ಮಾಡುವ ಇವಾಗ. ನಮ್ಮಮ್ಮ ಫುಲ್ಲು ಕ್ಲೀನಿಂಗು. ನಮ್ಮಮ್ಮ ಹಿಂಗ್ ನಿಂತ್ಕೊಂಡಾಗಲ್ಲ ಆಂಟಿ ಹೇಳ್ಬೇಡಿ, ನಾನಿದ್ದೀನಿ. ಈಗ ನಿಂಗೆ ನಿಮ್ಮ ಅಮ್ಮನ ಎತ್ತಕ್ಕೆ ಆಸೆ ಇರಲ್ವಾ? ಎಮೋಷನಲ್ ಮಾಡ್ತಾನೆ ಅಷ್ಟೇ. ಸುಮ್ನೆ ನೀನ್ ಬಿಡೋ ಡೈಲಾಗ್ ಒಬ್ರಿಗೆ ಸ್ಫೂರ್ತಿ ಆಗ್ಬೇಕು. ಈಗ ಬಿಡ್ತಾನೆ ನೋಡು. ಬೀದಿ ಬೇಡ, ಭಿಕ್ಷುಕನ್ ಕೂಡ ಬೇಕಾಗಿರೋ ದುಡ್ಡು ಪ್ರೀತಿ ಅಲ್ಲ. ನೀನ್ ಪ್ರೀತಿ ಒಬ್ಬ ಭಿಕ್ಷುಕನ್ ಹೊಟ್ಟೆ ತುಂಬಲ್ಲ ಅಂದ್ರೆ ನೀನ್ ಪ್ರೀತಿ ಇಟ್ಕೊಂಡು ಏನ್ ಮಾಡ್ತಾರೆ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ವಿಡಿಯೋ ಮಾಡ್ತೀನಂತ ಹೇಳಿದ್ಕಿಯ ಲೇಸ್ ಕಟ್ತವನೆ. ಗೈಸ್ ವಿಡಿಯೋ ಮಾಡ್ತೀನಂತ ಹೇಳಿದೆ, ಅದಕ್ಕೆ ಲೇಸ್ ಕಟ್ತವನೆ. ಅದೆಲ್ಲ ತೋರಿಸ್ಬೇಡ. ನನ್ನ ಮಗ ಏನ್ ಡವ್ ಹೊಡಿತಾನೆ ಗೊತ್ತಾ? 1 hour later. ಗೈಸ್ ಶೂಟ್ ಮುಗೀತು.
ನಾನು ನಮ್ಮ ಚೋಟ ಮರಿ ಇಬ್ರು ಸೇರಿ ಚಿರುನ್ ದಬಾಕ್ಬಿಟ್ವಿ, ನೋಡಿದ್ರಲ್ಲ ಬಿಹೈಂಡ್ ದ ಸೀನು. ಸದ್ಯಕ್ಕೆ ಬಿದ್ದಲ್ಲ ಸಾಕ್ಬಿಡು, ಎಲ್ಲೆಲ್ಲಿ ಡ್ಯಾಮೇಜ್ ಆಯ್ತು ಅದೆಲ್ಲ ಹೇಳಕ್ಕಾಗಲ್ಲ. ಇವನಿಗೆ ಎಲ್ಲಿ ಡ್ಯಾಮೇಜ್ ಆಯ್ತು, ಇವನಿಗೆ ಎಲ್ಲಿ ಡ್ಯಾಮೇಜ್ ಆಯ್ತು ಅಂತ ನಾವೆಲ್ಲ ಹೇಳಕ್ಕಾಗಲ್ಲ ಗೈಸ್. ಆ ತರ ಡ್ಯಾಮೇಜ್ ನಾನು ಯಾವತ್ತೂ ನೋಡಿರ್ಲಿಲ್ಲ. ಗೈಸ್ ಚಿರು ಮತ್ತೆ ಅಮ್ಮ ಫೈಟ್ ಮಾಡ್ತವ್ರೆ. ಅಮ್ಮನ ಚಿರು ಈ ಕಡೆ ನನ್ನ ಸ್ಲಿಪ್ಪರ್ ಎಸ್ತಾ, ಅಮ್ಮ ಆ ಕಡೆ ಚಿರು ಸ್ಲಿಪ್ಪರ್ ಎಸಿದ್ರು, ಅಲ್ಲೆಸಿದ್ರು. ಓಡ್ರಿ ಗ್ಯಾಸ್ ಅವ್ರು ಬಂದ್ರು, ಅದಕ್ಕೆ ಚಿರು ಶ್ರೀಮಂತರು ಬರ್ತಾರಪ್ಪ ಅಂತಾನೆ. ಇಲ್ಲ ಅವು ಮುಗಿಸಿದಾರ ಕಿತ್ತಾಡ್ತಾರೆ. ಪೊಟ್ಟ ಶೇಡ್ ಶಾಟ್. ನೀನ್ ಯಾಕೆ ಐಡಿಯಾ ಕೊಟ್ಟೆ ನೀನು? ಹಾ ಓಕೆ ಗೋ ಬಿಡ ನಿನ್ ಕೈಗೆ ನಾನು ಇದ್ಕೊಡ್ತೀನಿ ಬಿಡ. ಅವಾಗ ನೀನ್ ಯೂಸ್ ಮಾಡಿ ಅಲ್ಲಿವರೆಗೂ ಅವ್ನು ಕೊಟ್ಟಿಲ್ಲ ಅಂದ್ರೆ. ಗೈ ಸುರಿಸ್ಬಿಟ್ಟು ಜಲಪಾತ ನಂಗೆ ಕಣ್ಣಲ್ಲಿ ಹಂಗೆ ನೀರು ಬಿಟ್ಬಿಟ್ಲು. ಎಸಿಯಾದ ಎಸ್ಬಿಟ್ಟ, ಈಗ ಅವನೇ ಹೋಗೋನೆ. ಹೇಳ್ದೆ ಎಸಿ ಬೇಡ ಅಂತ. ನಮ್ ಸ್ಲಿಪ್ಪರ್ನೆಲ್ಲ ತಗೊಂಡ್ಬರ್ತವನೆ, ಬುದ್ಧಿ ಸ್ಲಿಪ್ಪರ್ನ ಅಲ್ಲೇ ಬಿಟ್ಬಿಟ್ಟವನೆ. ಇನ್ನೊಂದೆಲ್ಲೋ ಅಲ್ಲೆಸ್ತಿದ್ಯಾ ಇನ್ನೊಂದು. ಗೈಸ್ ಇವಾಗ ನಾನೇನಾದ್ರು ಚಿರಣ್ ಟೀಮ್ ಕಡೆಗೆ ಹೋಗ್ಬಿಟ್ರೆ, ನಾನು ಚಿರಣ್ ಟೀಮ್ ಕಡೆಗೆ ಹೋಗ್ತೇನೆ ಈಗ ಅಷ್ಟೇ. ಅವನಿಂದ ಈಗ 3 ಡ್ಯಾಡಿ ಬಂದಿದ್ಕೆ ತಗೊಂಡ್ಬರ್ತಾನೆ, ಅವ್ರ ಅಪ್ಪ ಬಂದಿದ್ಕೆ ತಗೊಂಡ್ಬರ್ತಾನೆ, ಇಲ್ಲ ಅಂದ್ರೆ ತರ್ತಾನೆ ಇರ್ಲಿಲ್ಲ. ಅವ್ರ ಅಪ್ಪ ಬಂದ್ರು. ಗೈಸ್ ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪಂಗಾದ್ರೆ ಎಂತ ವೆರೈಟಿ ಫುಡ್ ಮಾಡ್ತದ ಗೊತ್ತಾ? ನಾನು ಏನು ಕೇಳಲ್ಲ ಅನ್ಬಿಟ್ಟು ಮೊಸರನ್ನದಲ್ಲೇ ಜೈ ಅನ್ಸ್ಬಿಡುತ್ತೆ ನನಗೆ. ಮೊಸರನ್ನದಲ್ಲೇ ಜೈ ಅನ್ಸ್ಬಿಡುತ್ತೆ ಅಮ್ಮ. ಬೆಳಗ್ಗೆನು ಈಗ ಏನಾದ್ರು ನಾನು ಕೇಳಿಲ್ಲ ಅಂದ್ರೆ ಬೆಳಗ್ಗೆನೂ ಮೊಸರನ್ನ ಒಗ್ಗರಣೆ, ಬೆಳಗ್ಗೆನೆ ಹೆಂಗ್ ಗೊತ್ತಾ ಡಿಫ್ರೆಂಟ್ ಆಗಿ, ಬೆಳಗ್ಗೆ ಮೊಸರನ್ನ ಕೊಟ್ಬಿಟ್ಟು ತಿನ್ಸ್ಬಿಡ್ತಾರೆ ಅನ್ಕೊಳ್ಳಿ. ಓಕೆನಾ ಸಾರಿ ಅನ್ಕೊಳ್ಳಿ. ಮಧ್ಯಾಹ್ನ ಒಗ್ಗರಣೆ ಮಾಡ್ಬಿಟ್ಟು ಮೊಸರು ಮಾಡ್ಕೊಟ್ಟಿದ್ದೀನಿ, ಸಖತ್ತಾಗೈತಿ ತಿನ್ನು ಅಂತಾರೆ. ಸರಿ ತಿಂದೆ. ಇನ್ನ ರಾತ್ರಿ ಇನ್ ಕೇಸ್ ಏನಾದ್ರು ಆಗಿಲ್ಲ ಅಂದ್ರೆ ಬರೀ ಅನ್ನ ಮತ್ತೆ ಇಲ್ಲ ಅಂದ್ರೆ ನಮ್ಮೂರ್ ತುಪ್ಪ ಎರಡರಲ್ಲೇ ಕೊಟ್ಬಿಟ್ಟು ಜೈ ಅನ್ಸ್ಬಿಡ್ತಾರೆ. ಹಿಂಗೆ ಮಾಡ್ಕೊಡ್ತಾರೆ. ನಾನು ವೆರೈಟಿ ಏನು ಮಾಡ್ಕೊಡ್ತಿಲ್ಲ. ನಾನು ಇವತ್ತು ಮ್ಯಾಗಿ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಮ್ಮಮ್ಮ ಇದೇ ತಿನ್ನು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗುತ್ತೆ. ಹಿಂಗೆ ನಮ್ಮ ಮನೇಲಿ ಗೈಸ್ ಈಗೆಲ್ಲ ರೇಟ್ಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟೈತೆ ಗುರು. ನೋಡಿ ಇವಾಗ ಇಷ್ಟು ಐತಲ್ಲ, ಇಷ್ಟೇ ತಂದಿರೋದು. ಇಷ್ಟಕ್ಕೇನೆ ಅದು ರೇಷನ್, ಅದು ಫಸ್ಟ್ ಹೇಳ್ಬಿಡ್ತೀನಿ, ಅದು ರೇಷನ್ ಜಸ್ಟ್ ಅಷ್ಟಕ್ಕೇನೆ 5,000 ಆಗೈತಂತೆ. ನಮ್ಮ ಅಪ್ಪ ನಿನ್ನೆ ತಗೊಬಂದ್ಬಿಟ್ಟು ಹೇಳ್ದವ್ರಪ್ಪ 5,000 ಆಗೈತೆ, ಏನ್ ಬಂದೈತಿ ನಿನಗೆ 5,000 ರೂಪಾಯಿ ರೇಷನ್ ಬೇಕಾ ನಿನಗೆ? ನಾವೆಲ್ಲ ಆಗಲ್ಲ. ಗೊತ್ತಲಾ ಮನೆ ಹಿಂದಗಡೆ ಯಾರಿಗಾರ ಮಾರಕ್ ಹೋಯ್ತಾ ಇದೀಯ ನೀನು, ನನ್ನ ಹೊಟ್ಟೆ ಉರಿಸ್ತಿದೀಯಲ್ಲ ಅಂತ. ರೇಟು ಜಾಸ್ತಿ, 5,000 ರೂಪಾಯಿ ಖರ್ಚು ಮಾಡ್ಬಿಟ್ಟವ್ರೆ ಅಂತ ಯಪ್ಪ. ಇವಾಗ ನಮ್ಮಮ್ಮ ನನಗೋಸ್ಕರ ಒಂದು ಕಾಫಿ ಮಾಡ್ಕೊಟ್ಟಾರೆ, ಚಿಲ್ಲಾಗಿ ಕುಡಿಯಕ್ಕೆ, ಚಿಲ್ಲಾಗಿ ಕುಡಿಯಕ್ಕೆ. ಗೈಸ್ ಟೈಮು 5:30 ಹತ್ತತ್ರ ಆಗ್ತಿದೆ. ನಮ್ಮ ಮನೇಲಿ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ಕೋತವ್ರು ನೋಡಿ. ಅದೇನೋ ಗೊತ್ತಿಲ್ಲ, ಹಬ್ಬ ಅಂತ ಬಂದಾಗ ಎಲ್ಲಾರ ಮನೇಲೂ ನೀಟಾಗಿ ತೊಳೆದು ಗೋಡಿಸಿ ಫುಲ್ ಜೋರು. ಅದು ಯುಗಾದಿ ಹಬ್ಬದಲ್ಲಂತೂ ಜೋರು. ನಮ್ಮ ಮನೆ ಈ ತರ ಎಲ್ಲ ಖಾಲಿ ಇದ್ಬಿಟ್ರೆ ಅಯ್ಯೋ ನಮ್ಮ ಮನೆ ಇಷ್ಟೊಂದು ಖಾಲಿನಾ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ, ಎಲ್ಲ ತುಂಬುದ್ಮೇಲೆ ಏನ್ ಗೊತ್ತಾಗುತ್ತೆ, ಅಯ್ಯೋ ಏನ್ ನಮ್ಮ ಮನೇಲಿ ಜಾಗನೇ ಇಲ್ಲಲ್ಲ ಗುರು, ಫ್ರೀನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಇವಾಗ ನಮ್ಮ ಅಮ್ಮ ಇದನ್ನೆಲ್ಲ ನೀಟಾಗಿ ಫುಲ್ಲು ಕ್ಲೀನಪ್ ಮಾಡುತ್ತವ್ರೆ ಗೈಸ್. ಮಧು ಗೊತ್ತಿಲ್ದಲ್ಲಿ ಏನೋ ಆರ್ಡರ್ ಮಾಡ್ಬಿಟ್ಟಿದ್ದೆ ಮಧು, 1 ತಿಂಗಳು ಮುಂಚೆ ಏನೋ ಮಾಡಿದ್ದೆ, ಅದು ಇವಾಗ ಬಂದೈತೆ. ಒಂದ್ 2 ತಿಂಗಳು ಮುಂಚೆ ಏನೋ ಮಾಡಿದ್ದೆ ಗೈಸ್. ಏನೋ ಒಂದು ತರಿಸಿದ್ದೆ, ಓಪನ್ ಮಾಡೋಣ ಬನ್ನಿ. ಇದು ಬಂದು ಜಾಕೆಟ್, ಇದು ಯಾವ ತರ ಇದೆ ಅಂತ ನೋಡುವ. ಹೊಡಿಯಾಗ ಒಂಥರ ಸಖತ್ತಾಗಿ ಯುನೀಕ್ ಆಗಿತ್ತು ಅಂತ ಅನಿಸ್ತು, ಅದಕ್ಕೆ ಒಂದು ತರಿಸ್ಬಿಟ್ಟಿದ್ದೆ. ಬಟ್ ಅದು ಎಷ್ಟೋ ದಿನ ಆದ್ಮೇಲೆ, ಮೋಸ್ಟ್ಲಿ 2 ವಾರ ಆದ್ಮೇಲೆ ಬಂದಿರಬೇಕಿದ್ದು ನನ್ನ ಪ್ರಕಾರ. ಟಂಟಡಾನ್. ಹಲೋ, ನಾವು ತಗೊಂಡಿದ್ದೀವಿ ಅಂದ್ರೆ ಹಾಕೊಳ್ಳಕ್ಕೆ ತಗೊಳ್ಳೋದು ಗೈಸ್. ಇದೇ ಜಾಕೆಟ್ ಒಂದ್ಸಲಿ ವೇರ್ ಮಾಡ್ತೀನಿ ರೀ ನಾನು. ಗೈಸ್ ಈ ತರ ಕಾಣಿಸ್ತೀನಿ ನಾನು ಜಾಕೆಟ್ ಅಲ್ಲಿ. ಈ ಜಾಕೆಟ್ ಬರೋದು ಹಿಂಗೆ, ಲುಕಿಂಗ್ ಗುಡ್. ಪಾಪ ಜಾಕೆಟ್ ಹೆಂಗೈತೆ? ಜಾಕೆಟ್ ಹೆಂಗೈತಪ್ಪ? ಕಲರ್ ಚೆನ್ನಾಯ್ತಾ? ಡಿಸೈನ್ ಬೇರೆದಲ್ವಾ? ಅಲ್ಲಲ್ಲ, ಈ ತರ ತಗೊಂಡಿಲ್ವಲ್ಲ ಅಂತ. ಇನ್ ಸ್ವಲ್ಪ ದಿನ ಗೈಸ್, ಅಲ್ಲ ಸ್ವಲ್ಪ ದಿನ ಅಂತೀನಿ, ಇನ್ ಸ್ವಲ್ಪ ದಿನ ಅಂದ್ರೆ ಹೆಂಗಂದ್ರೆ ಒಂದಿಷ್ಟು ಸೀಸನ್ ಅಲ್ಲಿ ಬರೀ ಆಫ್ ಶರ್ಟ್, ಒಂದಿಷ್ಟು ಸೀಸನ್ ಅಲ್ಲಿ ಬರೀ ಓವರ್ ಸೈಜ್ ಟಿ ಶರ್ಟ್, ಒಂದಿಷ್ಟು ಸೀಸನ್ ಅಲ್ಲಿ ಮತ್ತೆ ಬರೀ ಶರ್ಟ್ಗಳು, ಇವಾಗ ಜಾಕೆಟ್ಸ್ಗಳು ಸಕ್ಕತ್ತಾಗಿದೆ. ಅದಕ್ಕಿದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಸಕ್ಕತ್ತಾಗೈತಿ. ವೆಬ್ಸೈಟ್ ಅಲ್ಲಿ ಚೆನ್ನಾಗಿತ್ತು, ಅದಕ್ಕೆ ತಗೊಂಡ್ಬಿಟ್ಟೆ.
ಹೇಳಿಲ್ವಾ ಗೈಸ್ ನಾನು ಈಗೆಲ್ಲಾನು ಮಧ್ಯಾಹ್ನದಿಂದ ಆ ಬಾಕ್ಸ್ ಕ್ಯಾಪ್ ಮುಚ್ಚಿಲ್ಲವಪ್ಪ, ನೀನ್ ಬರೋವರೆಗೂ ಮುಚ್ಚಿಲ್ಲ. ನೀನ್ ಬಂದಾಗ್ಲೇ ನಿನ್ ಕೈಲೇ ಮಾಡಿಸ್ಬೇಕು ಅನ್ನೋ ಹಠ ಛಲದಲ್ಲಿ ಮಾಡಿದಿರೋದು. ಹಲೋ, ನೀನ್ ಮಧ್ಯಾಹ್ನ ಏನು ಮುಟ್ತಲೇ ಇದ್ದಾಗ್ಲೇ ಅನ್ಕೋಬೇಕಾಯ್ತು ಕಣಮ್ಮ, ನನ್ಗೆ ಈಗ ಗೊತ್ತಾಗ್ತೈತೆ. ಆದ್ರೂ ನೀನ್ ಅಪ್ಪನ್ ಕೇಳಿ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರಪ್ಪ ನೀನ್ ಅಮ್ಮನ್ ಮಾತು ಕೇಳ್ಬಿಟ್ಟು ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣಪ್ಪ ನಾನು. ಅಡಿಗೆ ಮಾಡ್ಬೇಕಂತ ಅಲ್ಲ, ಇಷ್ಟು ಹೇಳದ್ಮೇಲೂ ಇಲ್ಲೇ ಕೂತಿದ್ಯಲ್ಲಪ್ಪ ನೀನ್. ಅಡಿಗೆ ಮಾಡಕ್ಕಾಗಲ್ಲ ಅಂತ ಅದಕ್ಕೆ ಎತ್ತಿಕ್ಬಿಟ್ಟು ಅಡಿಗೆ ಮಾಡಿ ಮೊದ್ಲು ಅಂತ ಹೇಳಿದೀನಿ. ಪಾಪ ಇಷ್ಟು ಹೇಳದ್ಮೇಲೂ ಕುತ್ಕೊಂಡ್ ಮಾಡ್ತಿದ್ದೆ, ನಾನಾಗಿರಿ ಎದ್ದೋಯ್ತಿದ್ದೆ ಪಾಪ. ಗೈಸ್, ನೈಟ್ ಊಟಕ್ಕೆ ಅಮ್ಮ ಚಪಾತಿ ಮಾಡ್ತಿದ್ದಾರೆ. ಕೇಳಿದ್ರೆ ಕಳ್ದೈತಿಯಾ? ಹಂಗಾರ ನಾನು ಅಲ್ಲ ಅಪ್ಪ ಚಿಕನ್ ತರ್ಸ ನಮ್ಮ ಮನೇಲಿ ಮಾಡ್ಬೇಕಾಗಿರೋದು ಬೆಂಡೆಕಾಯಿ ಪಲ್ಯ, ಇಲ್ಲ ಟೊಮೆಟೊ ಗೊಜ್ಜು, ಇಲ್ಲಾಂದ್ರೆ ಮೊಟ್ಟೆ ಪಲ್ಯ, ಇಷ್ಟು ಮಾತ್ರ ಮಾಡ್ಬೇಕಷ್ಟೇ. ಅದೇ ರೂಲ್ಸ್. ನಾನು ಅಮ್ಮ ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ, ನಾನು ಅಪ್ಪ ಸೇರಿ ನಿಂಗೆ ಇಲ್ಲೊಂದು ಟೈಮ್ ಟೇಬಲ್ ಹಾಕೊಡ್ತೀವಿ ಏನೋ ಅಂತೀಯ ಪಾಪ? ಇಲ್ಲ ಟೈಮ್ ಕರೆಕ್ಟ್ ಏನಪ್ಪ, ನಿನ್ ಮಾತೇ ಕೇಳಲ್ಲ. ಗೈಸ್, ನಮ್ಮ ಅಮ್ಮಗೆ ಒಂದು ಟೈಮ್ ಟೇಬಲ್ ಹಾಕೊಟ್ಬೇಡ ಅಂತ ಇದ್ದೀನಿ. ಮಂಡೇ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರೆ ಮಧ್ಯಾಹ್ನ ಅನ್ನ ಸಾಂಬಾರು, ನೈಟು ಚಪಾತಿ ಮಾಡ್ಬೇಕು, ಈ ತರ. ಟ್ಯೂಸ್ಡೇ ಅಂತ ಬಂದ್ರೆ ಹಿಂಗೆ ವಾರಕ್ಕೆ 3-4 ಸಲ ಚಿಕನ್ ಬರ್ತಿರ್ತೀವಿ, ಓಕೆನಾ? ಹೂವನ್ರಿ ಏನಂತೀರ ಗೈಸ್? ಇಲ್ಲೊಂದು ಟೈಮ್ ಟೇಬಲ್ ಹಾಕೊಟ್ಬಿಟ್ರೆ ಅಮ್ಮ ಒಂದ್ ವಾರ ಫಾಲೋ ಮಾಡಕ್ ಆಗುತ್ತಾ ನಿಂಗೆ? ಫಸ್ಟ್ ನೀನು ಜಿಮ್ಗೆ ಹೋಗೋದು ಫಾಲೋ ಮಾಡ್ತೀನಿ. ನಮ್ಮಮ್ಮಗೆ ಯಾವಾಗ ಟ್ರಿಗರ್ ಆಗುತ್ತೋ ಅವಾಗ ನಮ್ಮಮ್ಮ ಜಿಮ್ ವಿಚಾರ ಬರ್ತಾರೆ, ಅಲ್ಲಿವರೆಗೂ ಸುಮ್ಮನೆ ಇರ್ತಾರೆ. ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾಳೆ ನಾನು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಒಬ್ರನ್ನ ಮೀಟ್ ಮಾಡೋದಿಕ್ಕೆ, ಸೊ ವಿಡಿಯೋ ಮಾಡೋದಿಕ್ಕೆ ಅಂತಾನೆ. ಬಟ್ ಯಾರಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ, ಯಾರು ಏನು ಎತ್ತಾ ಏನ್ ವಿಡಿಯೋ ಮಾಡ್ತಾ ಇದೀವಿ ಅಂತ ನೆಕ್ಸ್ಟ್ ವ್ಲಾಗ್ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್, ನಾಳೆ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.